ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವ್ರು 3 ಜನ ಕುತ್ಕೊಂಡು ಟ್ರೂತ್ ಆ್ಯಂಡ್ ಡೇರ್ ಆಡ್ತಾ ಇರ್ತಾರೆ. ಅದರಲ್ಲಿ ಟ್ರೂತ್ ಬಂದುಬಿಟ್ಟಿರುತ್ತೆ ಆದಿಗೆ. ಆಗ ನಿಮ್ಮ ಪ್ರೀತಿ ಹೆಸರೇನು ಅಂತ ಹೇಳಿದಾಗ, ಅಯ್ಯಪ್ಪ ಇವಾಗ ಏನಪ್ಪ ಮಾಡೋದು, ಇವ್ರು ಬೇರೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾನು ಇವಾಗ ಸತ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಸತ್ಯ ಹೇಳಬೇಕು, ಸತ್ಯ ಹೇಳಲಿಲ್ಲ ಅಂದರೆ ಹೇಗಾದರೂ ಮಾಡಿದ್ರಿಂದ ತಪ್ಪಿಸ್ಕೊಳ್ಳೋ ಥರ ಐಡಿಯಾ ಕೊಡು ಅಂತ ಹೇಳಿ ಅನ್ಕೋತಾ ಇರ್ತಾನೆ. ಅಷ್ಟರಲ್ಲಿ ತನ್ವಿ ಫೋನ್ ಮಾಡಿಬಿಡ್ತಾಳೆ. ಒಂದು ಫೋನ್ ಬರ್ತಾ ಇದೆ ಇರು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಕಾಲ್ ರಿಸೀವ್ ಮಾಡ್ಕೊಂಡು ಹೊರಗಡೆ ಹೋಗಿ ಮಾತಾಡೋದಕ್ಕೆ ಹೋಗ್ತಾನೆ. ಏನಾಯಿತು ತನ್ವಿ, ಯಾಕೆ ಫೋನ್ ಮಾಡಿದ್ಯಾ ಅದು ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ, ಅಂಕಲ್ ಎಲ್ಲಿದ್ದೀರಾ ಅಂಕಲ್, ನಾನು ನಿಮ್ಮ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳ್ತಾಳೆ. ಪರ್ಸ್ನಲಾಗ ಪ್ರಾಬ್ಲಮ್ ಏನಾದರೂ ಆಯಿತಾ, ನಾನೇನಾದ್ರೂ ಭಾಗ್ಯವ್ರಿಗೆ ಪ್ರಪೋಸ್ ಮಾಡಿರೋ ವಿಚಾರ ಇವಳಿಗೆ ಗೊತ್ತಾಯ್ತಾ, ಅದಕ್ಕೆ ನನ್ನ ಜೊತೆ ಮಾತಾಡೋದಕ್ಕೆ ಅಂತ ಫೋನ್ ಮಾಡಿದ್ದಾಳ ಅಂತ ಹೇಳಿ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಅಂಕಲ್ ಎಲ್ಲಿದ್ದೀರಾ ಇವಾಗ, ಮನೇಲಿದ್ದೀನಿ ತನ್ವಿ ಅಂಕಲ್, ನಾಳೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಪರ್ಸ್ನಲಾಗಿ ಏನೋ ಮಾತಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ನೀನೇನು ಬೇಜಾರು ಮಾಡ್ಕೋಬೇಡ, ಟೆನ್ಷನ್ ಆಗಬೇಡ, ನಾನು ನಾಳೆ ಸಿಗ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಫೋನ್ ಕಟ್ ಮಾಡಿ ಬರ್ತಾನೆ. ಬಂದ ತಕ್ಷಣನೇ ಇವರಿಬ್ಬರು ಹೋಗಿದ್ರೆ ಸಾಕಲ್ಲ ಅಂತ ಹೇಳಿ ಅಂದ್ಕೊಂಡು ಬರ್ತಾನೆ. ಆದರೆ ಅವರಿಬ್ಬರು ಅಲ್ಲೇ ಕೂತಿರ್ತಾರೆ. ಏನಣ್ಣ, ನಾವು ಹೋಗಿದ್ರೆ ಸಾಕು ಅಂತ ಅಂದ್ಕೊಂಡು ಬಂದ್ಯಾ, ನಾವಂತೂ ಹೋಗೋದಿಲ್ಲ, ಸತ್ಯ ಹೇಳು ಅಂತ ಹೇಳಿದಾಗ, ಸತ್ಯ ಅದು ಅಂತ ಹೇಳಿದಾಗ, ಸತ್ಯ ಹೇಳಿಲ್ಲ ಅಂತ ಅಂದರೆ ಇದು ನೀನು ಪನಿಷ್ಮೆಂಟು ಇದನ್ನು ಕುಡಿಬೇಕು ಅಂತ ಹೇಳಿದಾಗ ಪಟ್ ಅಂತ ಕಿತ್ಕೊಂಡು ಕುಡಿದ್ಬಿಡ್ತಾನೆ. ಸತ್ಯ ಹೇಳಲೇಬೇಕು ಅಂತ ಏನೂ ಇಲ್ಲ, ಪನಿಷ್ಮೆಂಟು ತಗೋಬೋದಲ್ವಾ ಅಂತ ಹೇಳಿ ಹೇಳ್ತಾರೆ. ಆಗ ಹೌದಲ್ವಾ ಅಂತ ಹೇಳಿ ಸುಮ್ಮನೆ ಆಗ್ತಾ ಇರ್ತಾನೆ. ಈ ಕಡೆ ಇವರು ಅಣ್ಣ ಸತ್ಯ ಹೇಳಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಭಾಗ್ಯ ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾಳೆ. ಅತ್ತೆ ಎಲ್ಲ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ, ಏನಪ್ಪ ಮಾಡೋದು ಅಂತ ಹೇಳಿ. ಗುಂಡಣ್ಣ ಸ್ಕೂಲಿಗೆ ರೆಡಿಯಾಗಿ ಕೂತಿರ್ತಾನೆ. ಕೂತಿದ್ದಾಗ, ಯಾಕೋ ಗುಂಡಣ್ಣ ನೀನು ಎಲ್ಲೂ ಹೋಗೋದಿಲ್ವಾ, ಸ್ಕೂಲಿಗೆ ಹೋಗ್ದೇನೆ ಹೀಗೆ ಕೂತಿದ್ಯಾ ಅಂತ ಹೇಳಿದಾಗ, ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿ ಹೇಳ್ತಾನೆ. ಫ್ರೆಂಡಾ, ಯಾವ ಫ್ರೆಂಡು ಅಂತ ಹೇಳಿ ಅವರಮ್ಮ ಕೇಳ್ತಾರೆ. ಫ್ರೆಂಡ್ ಅಂತ ಅಂದರೆ ಆದಿ ಅಂಕಲ್, ಅವ್ರನ್ನ ನೀನು ಅಂಕಲ್ ಅಂತ ತಾನೇ ಕರಿತಾ ಇತ್ತು, ಮತ್ತ್ಯಾಕೋ ಫ್ರೆಂಡ್ ಅಂತ ಕರಿತಾ ಇದೆಯಾ ಅಂತ ಹೇಳ್ತಾರೆ. ಆಗ ನಾನು ಇಷ್ಟು ದಿನ ಅವ್ರನ್ನ ಅಂಕಲ್ ಅಂತ ಕರಿತಾ ಇದ್ದೆ, ಆದರೆ ಇನ್ನು ಮುಂದೆ ಅವರು ನನಗೆ ಫ್ರೆಂಡ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಫ್ರೆಂಡಾ ಅದು ಅಂತ ಹೇಳಿದಾಗ, ಹೌದು ನನಗೆ ಅವರು ಸಿಗ್ತೀನಿ ಮೀಟ್ ಮಾಡ್ತೀನಿ ಅಂತ ಹೇಳಿದರು, ಅದಕ್ಕೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಜ್ಜಿ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಅಂತ ಹೇಳ್ತಾರೆ. ಟೈಮ್ ಆಗ್ತಾ ಇದೆಯಲ್ಲೋ ಅಜ್ಜಿ, ನೀನು ಫೋನ್ ಕೊಡು ಅಜ್ಜಿ, ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ತನ್ವಿ ಕೂಡ ಅವನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ತನ್ವಿ ಏನಾಯಿತು, ಯಾಕೆ ಇಷ್ಟೊತ್ತಲ್ಲಿ ಬರೋದಕ್ಕೆ ಹೇಳಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂಕಲ್ ಹಾಯ್, ಅದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಏನಾಯಿತು ಅಂತ ಹೇಳಿದಾಗ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂಕಲ್ ಅಂತ ಹೇಳ್ತಾರೆ. ಹೆಲ್ಪಾ, ಏನು ಬೇಕು ಕೇಳು ತನ್ವಿ, ಮಾಡ್ತೀನಿ. ಏನಾದರೂ ಕಾಲೇಜಲ್ಲಿ ಪ್ರಾಬ್ಲಮ್ಮಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನು ಅಂಕಲ್, ಇಲ್ಲ ಅಂಕಲ್ ನೀವು ನಂಗೆ ಪ್ರಾಮಿಸ್ ಮಾಡಿ ಅಂತ ಹೇಳಿದಾಗ, ಆಯಿತು ಹೇಳ್ತೀನಿ, ನೀವು ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ, ಯಾವಾಗಲೂ ಸಪೋರ್ಟಿವ್ ಆಗಿರ್ತೀರಾ. ಹೌದು ಅದಕ್ಕೆ ಅಂತ ಹೇಳಿದಾಗ, ಅದಕ್ಕೆ ನಾನು ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಪ್ರಾಮಿಸ್ ಮಾಡ್ತಾನೆ. ಅಷ್ಟರಲ್ಲಿ ಗುಂಡಣ್ಣ ಫೋನ್ ಬಂದ್ಬಿಡುತ್ತೆ. ಗುಂಡಣ್ಣ ಫೋನ್ ಬಂದ ತಕ್ಷಣವೇ, ಹಲೋ ಹೇಳು ಅಂತ ಹೇಳಿದಾಗ, ಫ್ರೆಂಡ್ ಎಲ್ಲಿದ್ದೀರಾ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಕೂಲ್ ಹತ್ರ ಹೋಗೋದಕ್ಕೆ ಅಂತ ಹೇಳಿದಾಗ, ನಾನು ಡೈರೆಕ್ಟಾಗಿ ನಿನಗೆ ಸ್ಕೂಲ್ ಹತ್ರನೇ ಸಿಗ್ತೀನಿ, ನೀನು ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಯಾರು ಅಂಕಲ್ ಅಂತ ಹೇಳಿದಾಗ, ನನಗೆ ಪರಿಚಯ ಇರೋರು ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಅವಳು ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ, ಅಮ್ಮ ನಾನು ಬರ್ತೀನಿ, ನನಗೆ ಸ್ಕೂಲ್ ಹತ್ರನೇ ನನ್ನ ಫ್ರೆಂಡ್ ಸಿಗ್ತಾರಂತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆಗ ಸರಿ ಆಯಿತು ಕಣೋ, ಹುಷಾರು ಕಣೋ ಅಂತ ಹೇಳಿ ಹೇಳ್ತಾರೆ. ಅವ್ರ ತಾತ ಇಬ್ಬರು ಕೂಡ ಎದುರುಗಡೆ ಬರ್ತಾರೆ. ಬಾಯ್ ತಾತ ಅಂತ ಹೇಳಿ ಹೋಗ್ತಾನೆ. ಸರಿ ಅಂತ ಹೊರಟಾದ ತಕ್ಷಣನೇ, ಇವನೊಬ್ಬನೇ ಹೋಗ್ತಾ ಇದ್ದಾನಲ್ಲ, ತನ್ವಿ ಎಲ್ಲಿ ಅಂತ ಹೇಳಿದಾಗ, ತನ್ವಿ ಇಲ್ಲೇ ಹೊರಗಡೆ ಕುತ್ಕೊಂಡು ಓದ್ಕೋತಾ ಇದ್ಲು ಅಂತ ಹೇಳಿದಾಗ, ತನ್ವಿನ ನಾನು ಅಲ್ಲೇ ನೋಡ್ಕೊಂಡು ಬಂದೆ, ಅವಳಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಇರಲಿಲ್ಲ, ಇಲ್ಲೇ ಇದ್ಲು, ಈಗಿಲ್ಲ ಅಂತಂದರೆ ಏನರ್ಥ, ಎಲ್ಲೋದ್ಲು ಅಂತ ಹೇಳಿ ನೋಡ್ತಾ ಇರ್ತಾರೆ. ಅವಳು ಕಾಲೇಜಿಗೆ ಹೋದ್ಲು ಅಂತ ಹೇಳ್ತಾರೆ. ಕಾಲೇಜಿಗೆ ಹೋದ್ಲಾ, ಅಮ್ಮ ಬಾಕ್ಸು ತೊಗೊಂಡಿಲ್ಲ, ನಮ್ಗೆ ಯಾರಿಗೂ ಹೇಳೂ ಇಲ್ಲ, ಹೇಗಮ್ಮ ಕಾಲೇಜಿಗೆ ಹೋಗ್ತಾಳೆ ಅಂತ ಹೇಳಿದಾಗ, ಅವಳು ನನಗೆ ಹೇಳ್ಬಿಟ್ಟು ಹೋದ್ಲು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾ ಇರ್ತಾರೆ. ಅದು ಸರಿ ಸುನಂದ, ನೀವಿಬ್ರು ನಿನ್ನೆ ಏನೋ ಮಾತಾಡ್ಕೋತಾ ಇದ್ರಿ ಅಲ್ವಾ, ಏನು ಮಾತಾಡ್ಕೋತಾ ಇದ್ರಿ, ನೀವಿಬ್ರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನು ಮುಚ್ಚಿಡ್ತಾ ಇದ್ದೀರಾ, ಅದು ಏನಾದ್ರೂ ಮನ್ಸಲ್ಲಾಗಿದ್ರೆ ಗಾಯ ಗೊತ್ತಾಗ್ತಾ ಇರಲಿಲ್ಲ, ಹಣೆ ಮೇಲೆ ಆಗಿರೋ ಗಾಯನ ಮುಚ್ಚಿಡೋದ್ರಲ್ಲಿ ಏನು ಪ್ರಯೋಜನ ಇದೆ, ಏನು ಹೇಳ್ತಾ ಇದ್ದೀರಾ ಸುನಂದ. ಹೌದು, ಅವಳು ಅವ್ರ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ, ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಯಾಕೆ, ತುಂಬ ಬೇಜಾರು ಮಾಡ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇಲ್ವಾ, ಅದೇ ಯಾಕೆ ಅಂತ ಕೇಳ್ತಾ ಇರೋದು. ಅವಳೇನೋ ಆಸೆ ಪಟ್ಲಲ್ವಾ ಅವ್ರ ಪಪ್ಪನ ನೋಡಬೇಕು ಅಂತ ಹೇಳಿ, ಅದಕ್ಕೆ ಕರ್ಕೊಂಡೋಗಿ ಬಂದ್ವಲ್ಲ ಅಂತ ಹೇಳಿದಾಗ, ಅತ್ತೆ ಅವಳಲ್ಲಿ ಹೋಗಿ ಬಂದಾಗಿಂದನೇ ಬೇಜಾರು ಮಾಡ್ಕೊಂಡಿರೋದು, ಅಂಥದ್ದೇನಾಯಿತು ಅಂತ ಹೇಳಿದಾಗ, ಅವ್ರ ಪಪ್ಪನ ಜೈಲೊಳಗಡೆ ನೋಡಿ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದನ್ನೇನಾದರೂ ನಾವು ಮಾಡಿದೀವ, ಅವ್ನು ಮಾಡ್ಕೊಂಡಿರೋ ಹಣೆ ಬರ, ಅವ್ನು ಮಾಡಿರೋ ತಪ್ಪಿಗೆ ಅವ್ನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ಕೊಳ್ಳಿ ಬಿಡು ಅಂತ ಹೇಳಿದಾಗ, ಆದ್ರೂ ಎದೆ ಎತ್ರಕ್ಕೆ ಬೆಳೆದಿರೋ ಮಕ್ಕಳು ಅಪ್ಪನ ಆ ರೀತಿ ನೋಡಿದ್ರೆ ಯಾರಿಗೆ ಆದ್ರೂ
ತೊಂದರೆ ಆಗೋದಿಲ್ವಾ, ಬೇಜಾರಾಗೋದಿಲ್ವಾ ಬಿತ್ತಿಯವರೇ ಅಂತ ಹೇಳಿದಾಗ ಹೌದೌದೌದೌದು ಆಗುತ್ತೆ. ಯಾಕೆ ನಾವೇನಾದರೂ ಹೋಗಿ ಮಾಡಿದ್ವಾ ಅಥವಾ ಮಾಡು ಅಂತ ಹೇಳಿದ್ವಾ? ಅವ್ನು ಮಾಡಿದ್ದಾನೆ, ಅವನು ಅನುಭವಿಸ್ತಾನೆ. ಯಾಕೆ ಇವಳಿಗೆ ಅರ್ಥ ಆಗ್ತಾ ಇಲ್ವಾ ಅವ್ರ ಪಪ್ಪ ಎಂತ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಹೇಳಿದಾಗ ಆದರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಕುಸುಮ ಸಮಾಧಾನ ಮಾಡ್ಕೊ ಅಂತ ಹೇಳಿದಾಗ ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು, ಈ ಸುನಂದವರಿಗೆ ಅರ್ಥನೇ ಆಗೋದಿಲ್ಲ. ಆ ಹುಡುಗಿಗೆಲ್ಲಾದ್ರೂ ತಿಳಿಸಿ ಬುದ್ಧಿ ಹೇಳೋದು ಬಿಟ್ಟು ಇವರು ಹೋಗಿ ಅವಳಿಗೆ ಅದೇ ಥರ ಹೇಳ್ತಾ ಇದ್ದಾರೆ. ಅತ್ತೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಅತ್ತೆ, ಅವ್ರು ಮಾಡಿರೋ ತಪ್ಪಿಗೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿರೋದು ಸಾಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಂತ ಹೇಳಿದಾಗ ಅವ್ರನ್ನ ಬಿಡ್ಸೋಕೆ ನನ್ಗಂತೂ ಇದರಲ್ಲಿ ಯಾವುದೇ ರೀತಿ ಆಸಕ್ತಿನೂ ಇಲ್ಲ, ಬೇಕಿದ್ರೆ ನೀವು ಹೆಂಗಿದ್ರೂ ಮಾಡ್ಕೊಳ್ಳಿ, ನಾವು ಹೇಳಿರೋ ಮಾತ್ರ ನೀವೆಲ್ಲಿ ಕೇಳ್ತೀರಾ ಅಂತ ಹೇಳ್ತಾರೆ. ಅತ್ತೆ ಅದು ಆಗಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ನನ್ನ ಕೈಯಲ್ಲಂತೂ ಆಗಲ್ಲ, ಇದನ್ನೆಲ್ಲ ಬಿಡಿಸ್ಬೇಕು ಅಂತಂದರೆ ಕಾಮತವ್ರಿಗೆ ಗೊತ್ತಾಗಬೇಕು, ಕಾಮತವ್ರ ಜೊತೆ ನೀನು ಮಾತಾಡ್ಕೊ ಹೋಗು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಫೋನ್ ಮಾಡ್ತಾಳೆ. ಅವರು ಬುಕ್ಸ್ ಹೊತ್ಕೊಂಡು ಕೂತಿರ್ತಾರೆ. ಅಲೋ ಮಾವ ಅಂತ ಹೇಳಿದಾಗ ಏನಮ್ಮ ಬಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ಅದು ಮಾವ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಮ್ಮ? ಅದು ಹಾಗಲ್ಲ, ನಾನು ತಾಂಡವ್ರನ್ನ ಜೈಲಿಂದ ಅಂತ ಹೇಳಿದಾಗ ತಾಂಡವ್ರನ್ನ ಜೈಲಿಂದ ಬಿಡಿಸು ಅಂತ ಹೇಳ್ತಾ ಇದೆಯಾ? ಇಲ್ಲಮ್ಮ ಇಲ್ಲ ಆಗೋದಿಲ್ಲ, ನಿನಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಒಂದು ಗಾದೆ ಗೊತ್ತಾ? ನಿನಗೆ ಕೆಟ್ಟರು ಇನ್ನೂ ಬುದ್ಧಿ ಬಂದಿಲ್ವಲ್ಲಮ್ಮ. ಅವನೇನಾದರೂ ಜೈಲಿಂದ ಬಿಡಿಸ್ಬೇಕು ಅಂತಂದರೆ ಅವ್ನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಇನ್ನು ಮುಂದೆ ನೀನು ಸಾವಸಕ್ಕೆ ಬರಲ್ಲ ಅಂತ ಹೇಳಬೇಕು, ಹಂಗಿದ್ರೆ ಬಿಡಿಸ್ತೀನಿ, ಇಲ್ಲ ಅಂದರೆ ಅದ್ರ ಬಗ್ಗೆ ನೀನು ಮಾತಾಡೋದಾದರೆ ನನಗೆ ಫೋನೇ ಮಾಡಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ. ಇವಳು ಬೇಜಾರು ಮಾಡ್ಕೊಂಡು ಫೋನ್ ಇರ್ತಾಳೆ. ಏನಂದ್ರು ಕಾಮತ್ತವರು ಫೋನಲ್ಲೇ ಹೇಳ್ಬಿಟ್ರಾ ಬಿಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ತುಂಬ ಖುಷಿಯಾಗಿ ಫೋನ್ ಇಟ್ರು ಅನಿಸುತ್ತೆ, ಬಿಡಿಸ್ತಾರಂತ ಅಂತ ಹೇಳಿದಾಗ ಏನು ಮಾತಾಡಿದ್ರೆ ಸುಮ್ಮನೆ ನಿಂತ್ಕೋತಾಳೆ. ನನಗೆ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ ಹೇಳಿ. ಕಾಮತ್ತವ್ರಿಗೂ ನನಗೆ ಬಂದಿರೋ ಯೋಚನೆನೇ ಬಂದಿರುತ್ತೆ, ಅವನು ಎಂಥ ಮನೆ ಹಾಳ, ಇಷ್ಟು ಮನೆ ಹಾಳು ಕೆಲಸ ಮಾಡಿದ್ದಾನೆ ಅಂತ ಹೇಳಿ. ಅವನಷ್ಟೆಲ್ಲ ಮಾಡಿದ್ರು ಕೂಡ ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಸರಿ ಆಯಿತು ಅಂತ ಹೇಳಿ ತನ್ವಿ ಮುಂದೆ ಮಾತಾಡ್ತಾ ಇರ್ತಾಳೆ. ಅಂಕಲ್ ಅದು ಅಂತ ಹೇಳಿದಾಗ ಏನು ಬೇಕು ಹೇಳು ತನ್ವಿ ಅಂತ ಹೇಳಿದಾಗ, ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ನಮ್ಮ ಪಪ್ಪ ನಮಗೆ 18 ವರ್ಷದಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮಗೋಸ್ಕರ ತುಂಬಾ ಇಷ್ಟಪಟ್ಟು ಎಲ್ಲನೂ ಕೊಡಿಸಿದ್ದಾರೆ ಮಾಡಿದ್ದಾರೆ. ಆದರೆ ಇವಾಗ ಶ್ರೇಷ್ಠ ಆಂಟಿ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಪಪ್ಪನ ಬಿಡಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀರಾ, ಪ್ರಾಮಿಸ್ ಮಾಡಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಅವನೇ ಫುಲ್ ಶಾಕ್ ಆಗಿಬಿಡುತ್ತೆ. ಸುಮ್ಮನೆ ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಈ ಕಡೆ ನೋಡಿದ್ರೆ ಕುಸುಮ ನಂದನ್ ಮಗನ ಮದುವೆಗೆ ಹೋಗಿದ್ದಾಗ ಅಲ್ಲಿ ಆಗಿರೋದನ್ನೆಲ್ಲ ನೆನಪಿಸ್ಕೊಂಡು ಅಬ್ಬಬ್ಬಬ್ಬ ಆ ಹೆಂಗಸರು ಎಷ್ಟೆಲ್ಲ ತಲೆ ತಿಂದ್ಬಿಟ್ರು ಪಾಪ. ಆ ಕಿರಿ ಸೊಸೆ ಬಂದು ಇನ್ನೂ ಒಂದು ಮಳೆಗಾಲನೂ ಕಳೆದಿಲ್ಲ, ಏನೇನು ಹೇಳ್ತೀಯ, ಅಲ್ಲಿ ಅರ್ಶಿನ ಚೆಲ್ಲಿದ್ದು ಅಪಶಕುನ, ಅವಳು ಬಂದಿದ್ದು ಅಪಶಕುನ, ಮದುವೆನೇ ಅಪಶಕುನ ಅಂತಾರೆ. ಅರಿಶಿನ ಹಚ್ಚೋದು ಅಂತ ಅಂದರೆ ಏನು? ಅರಿಶಿನ ಕೊನೆ ತೊಗೊಂಡು ಒಳ್ಕಳದಲ್ಲಿ ಒಂದು ಕೆಲ ಹಾಕಿ ಕುಟ್ಟಿ ಹಚ್ಚಿದ್ರೆ ಅದು ಅರಿಶಿನ ಶಾಸ್ತ್ರ. ಇವ್ರು ಹೇಳ್ದಂಗೆ ಯಾವ್ದನ್ನೋ ತಂದು ಯಾವ್ದನ್ನೋ ಹಚ್ಬಿಟ್ರೆ ಅರಿಶಿನ ಶಾಸ್ತ್ರ ಆಗುತ್ತಾ? ಈ ಕುಸುಮ ಹೋದ್ಮೇಲೆ ಎಲ್ಲ ಶಾಸ್ತ್ರ ಪ್ರಕಾರನೇ ನಡಿಬೇಕು. ಈಗ ಯಾವ ಸೀರೆ ಉಟ್ಕೊಳ್ಳಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಭಾಗ್ಯ ಬರ್ತಾಳೆ. ಅತ್ತೆ ಯಾಕತ್ತೆ ಇಷ್ಟೊಂದು ಬಟ್ಟೆಗಳನ್ನೆಲ್ಲ ಕಿತ್ತಾಕ್ತಾ ಇದ್ದೀರಾ ಅಂತ ಹೇಳಿದಾಗ, ಏನು ಭಾಗ್ಯ ಮರ್ತೋಯ್ತಾ, ನಂದನ್ ಮಗನ ಮದುವೆಗೆ ಹೋಗ್ಬೇಕು ಅಂತ ಹೇಳಿದಾಗ, ಹೌದಲ್ವಾ ಅತ್ತೆ, ಮಾಧವನು ಕೂಡ ಪದೇ ಪದೇ ಫೋನ್ ಮಾಡಿ ಕೇಳ್ತಾನೆ ಇದ್ದೆ, ಯಾಕಕ್ಕ ನೀವು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹೋಗಿಲ್ಲ ಅಂತಂದರೆ ಅದಕ್ಕೆ ಅಲ್ಲಿ ಹೋದ್ಮೇಲೆ ನಾನು ಹಾಗೆ ಮಿರಿ 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 ಮಿಂಚ್ತಾ ಇರಬೇಕು, ಅದಕ್ಕೆ ಒಂದು ಒಳ್ಳೆ ಸೀರೆ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನೀವು ರೆಡಿ ಆಗ್ತಾ ಇರಿ, ಅಷ್ಟರಲ್ಲಿ ನಾನು ಕೂಡ ತನ್ವಿ ಎಲ್ಲ ಬಂದಿದ್ದಾಳ ಅಂತ ಹೇಳಿ ನೋಡ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನಾವು ಹೊರಡೋದಕ್ಕೆ ತಯಾರಿ ಮಾಡ್ಕೋತೀವಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಾಳಿನ ವಿಡಿಯೋದಲ್ಲಿ ಅವಳು ಆದಿಗೆ ಹೇಳಿ ಪ್ರಾಮಿಸ್ ಎಲ್ಲ ತೊಗೊಂಡು ಇವನ್ನ ಬಿಡಿಸ್ಬಿಟ್ಟಿರ್ತಾಳೆ. ಇವನು ಕೂಡ ಹೊರಗಡೆ ಬರ್ತಾನೆ. ಆಗ ಇವಳು ಬಂದು, ಅಂಕಲ್ ತುಂಬ ಥ್ಯಾಂಕ್ಸ್ ಅಂಕಲ್, ನಮ್ಮ ಪಪ್ಪನ ನೀವು ಬಿಡಿಸಿರೋದಕ್ಕೆ ನಂಗೆ ತುಂಬಾ ಖುಷಿ ಆಯಿತು, ಇದಕ್ಕೇ ನೀವು ನನಗೆ ಇಷ್ಟ ಆಗೋದು ಅಂತ ಹೇಳಿ ತಪ್ಕೊಂಡ್ಬಿಡ್ತಾಳೆ. ಅದನ್ನ ನೋಡಿ ಇವನಿಗೆ ಕೋಪ ಬಂದುಬಿಡುತ್ತೆ. ನಾನು ಇವ್ರ ಪಪ್ಪ ಇಲ್ಲಿದ್ದೀನಿ ಅಂಥದ್ರಲ್ಲಿ ಹೋಗಿ ಹೋಗಿ ಅವನ್ನ ತಪ್ಕೊಂಡು ನಿಂತಿದ್ದಾಳೆ, ಏನು ಅವನ ಇವ್ರ ಪಪ್ಪ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.